ಸಮಯ ಮಂಗಳ ಹೋಗಾರ್, ಮೇನಕಾ, ಅಭಿಷೇಕ್, ಸುಮಯ, ಭರತ್ ಆರ್, ಶಶಿಕುಮಾರ್, ಕಾವ್ಯ ಎಚ್.ಎಸ್. ಉತ್ತರ ವಲಯದ ಎಲ್ಲ ಶಿಕ್ಷಕ ಬಂಧುಗಳಿಗೆ ಧನ್ಯವಾದಗಳು. ಈಗ ದಕ್ಷಿಣ ವಲಯದ ಶಿಕ್ಷಕರ ಹೆಸರನ್ನು ಮಾತ್ರ ಮಾಡ್ತಾರೆ. ಅಭಿಗೆ ಸ್ಮಿತಾ ಎಸ್.ಪಿ, ಶಶಿಕುಮಾರ್, ಪ್ರಸನ್ನ ಕುಮಾರ್, ಏನು ಪ್ರಸನ್ನ ಕುಮಾರ್, ಜಗನ್ನಾಥ್ ಸರ್, ಥ್ಯಾಂಕ್ ಯು. ಜಿಪಿಟಿ ಟೀಚರ್ಸ್ಗೆ ಪ್ರೊಫೆಸರ್ ಡಿಕ್ಲೇರ್ಸ್ ಫಾರ್ಮ್ ಕೊಟ್ಟಿದ್ದಾರೆ, ಕ್ಲಿಯರ್ ಆಗಿದೆ. ಅದನ್ನೇನು ವ್ಯತ್ಯಾಸ ಇದ್ರೆ ಹೇಳಿ, ಹೆಸರು ಹಾಕಿ ಕೂಡ ಸೇನ್ ಹಾಕ್ತೀವಿ. ಮೊದಲೇ ಬಸವರಾಜ್ ಸಾಹೇಬ್ರಿಗೆ ಸೇನ್ ಹಾಕ್ಸ್ತೀವಿ, ಗೊತ್ತಾಯ್ತಾ? ಏನೋ ಪ್ರಾಬ್ಲಮ್ ಇದ್ರೆ ಯೋಗೇಶ್ ಸಾಹೇಬ್ರು ಬಸವರಾಜ್ ಸಾಹೇಬ್ ಇಬ್ರು ಜೊತೆಲಿ ಇರ್ತಾರೆ, ಯಾರು ಸೇನ್ ಹಾಕ್ತಾರೆ, ತೊಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡಿ. ಈಗ ಒಂದು ಸ್ವಲ್ಪ ಹಿಂಗೆ ನಾನು ಹೇಳಿದ್ರು ಬೇಗ ಬೇಗ ಬರಬೇಕು. ಜಿಲ್ಲಾ ಕಮಿಟಿಯವರು ಮುಂದೆ ಬಂದ್ಬಿಟ್ಟು ಒಂದು ನಿಮಿಷ ಅವ್ರನ್ನ ಪರಿಚಯಿಸ್ಬಿಡ್ತೀನಿ ಬೇಗ. ಜಿಲ್ಲಾ ಕಮಿಟಿಯವರು ನೋಡಿ ಸರ್, ಮಂಡ್ಯ ಜಿಲ್ಲೆ ಶಿಕ್ಷಕ ಸಂಘದ ಅಧ್ಯಕ್ಷರು ಮಂಜಣ್ಣ, ಉಪಾಧ್ಯಕ್ಷರು ಮಂಜುಳಮ್ಮ, ಪ್ರಸೀಲಾ ಖಜಾನ್ಸಿ, ಚಿಕ್ಕೇಗೌಡರು ಕಾರ್ಯದರ್ಶಿ, ಪ್ರಸನ್ನ ಸಂಘಟನಾ ಕಾರ್ಯದರ್ಶಿ, ಉಪಾಧ್ಯಕ್ಷರು ಕುಮಾರು ಮತ್ತು ಸಹಕಾರ ಲಿಂಗಣ್ಣ ಬಂದಿಲ್ಲ. ದಯಮಾಡಿ ಇವರೆಲ್ಲ ನಮ್ಮ ಸಂಘಟನೆಯ ಜಿಲ್ಲಾ ಪದಾಧಿಕಾರಿಗಳು, ದಯಮಾಡಿ ಬನ್ನಿ. ತಾಲೂಕು ಕೇರ್ಪೇಟೆ ಅಧ್ಯಕ್ಷ ಕಾರ್ಯದರ್ಶಿ ಬನ್ನಿ. ನೋಡಿ, ಇವರು ಕೇರ್ಪೇಟೆ ಅಧ್ಯಕ್ಷರು ಕಾರ್ಯದರ್ಶಿ, ಅವರು ಮತ್ತು ಶಿವಲಿಂಗರು ಪಾಂಡ ಇವರು ಶ್ರೀರಂಗಪಟ್ಟಣದ ಅಧ್ಯಕ್ಷ ಕಾರ್ಯದರ್ಶಿ ಬೇಗ. ಇವರು ಲೋಕೇಶ್ ಮತ್ತೆ ಮಹೇಶ್ ಕಾರ್ಯದರ್ಶಿ, ಶ್ರೀರಂಗಪಟ್ಟಣ ಮನೆ ಅಲ್ಲ ಮತ್ತೂರು ಧಾರವಾಡ ಕಾರ್ಯದರ್ಶಿ. ಮಹಿಳಾ ಮೇಡಮ್ ಏಕೈಕ ಮಹಿಳೆ ನಮ್ಮ ಅಧ್ಯಕ್ಷರು ಜಿಲ್ಲೆಗೆ ಹೇಮಾವತಿ ಅಂತ ಮತ್ತವರು. ಮತ್ತೆ ನಮ್ಮ ಲೋಕ ಸಂಘದ ಅಧ್ಯಕ್ಷರು ಇಬ್ಬರು, ನಾನು ಇದು ಪಾಂಡಪುರ ನೌಕರ ಸಂಘದ ಅಧ್ಯಕ್ಷರು, ಕೇರ್ಪೇಟೆ ನೌಕರ ಸಂಘದ ಅಧ್ಯಕ್ಷರು. ಆಮೇಲೆ ನಾಗಮಂಗಲ ತಾಲೂಕಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಬನ್ನಿ, ದಯಮಾಡಿ ಬನ್ನಿ ಬೇಗ. ಅಧ್ಯಕ್ಷರು ಕಾರ್ಯದರ್ಶಿ ನಾರ್ತ್ ಅಧ್ಯಕ್ಷ ಕಾರ್ಯದರ್ಶಿ ನೋಡಿ ಮಂಜೂರು, ರವಿಶಂಕರ್, ನಾರ್ತ್ ಕುಮಾರ್, ಇವರು ಸೌತ್ ನಂದೀಶು ಮತ್ತೆ ನಾಗರಾಜು. ಒಂದು ಸ್ವಲ್ಪ ಇವ್ರನ್ನ ಸ್ವಲ್ಪ ಕೂರಿಸ್ಕೊಂಡಿದ್ವಿ, ನಂದೀಶು ನಾಗರಾಜು. ಆಮೇಲೆ ಚಿಕ್ಕವರು ರವಿ, ನಂದೀಶ, ನಾಗರಾಜು ಯಾರು ಇಲ್ಲ ತಾನೆ? ಯಾಕೆಂದ್ರೆ ಹೆಡ್ ಕ್ವಾರ್ಟರಲ್ಲಿ ನೀವು ಮಾತಾಡಲಿಲ್ಲ ಅಂದ್ರೆ ಕೇಳೋದಿಲ್ಲ, ತಪ್ಪಾಗುತ್ತೆ. ಆತ್ಮೀಯರೇ, ನನ್ನೆಲ್ಲ ಸಂಘಟನೆಯ ಪದಾಧಿಕಾರಿಗಳೇ, ನನ್ನ ನೆಚ್ಚಿನ ಉಪನಿರ್ದೇಶಕರುಗಳಾದಂಥ ಅಭಿವೃದ್ಧಿಯ ನೇತಾರರಾದಂಥ ಯೋಗೇಶ್ ಸಾಹೇಬ್ರೆ, ನಮ್ಮ ಇವತ್ತು ಉಪನಿರ್ದೇಶಕರಾಗಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇರ್ತಕ್ಕಂಥ ನನ್ನ ನೆಚ್ಚಿನ ಬಸವರಾಜ್ ಸಾಹೇಬ್ರೆ, ಜಿಲ್ಲಾಧ್ಯಕ್ಷರಾದಂಥ ಮಂಜಣ್ಣವರೇ, ಕಾರ್ಯದರ್ಶಿಯಾದ ಚಿಕ್ಕೇಗೌಡ್ರೆ, ಹಾಗೂ ಎಲ್ಲ ಪ್ರಾಥಮಿಕ ಪ್ರೌಢ ಉಪನ್ಯಾಸ ಎಲ್ಲ ಸಂಘಕ್ಕೆ ಪದಾಧಿಕಾರಿ ಬಂಧುಗಳೇ, ಹಾಗೂ ಎಲ್ಲ ನನ್ನ ಪ್ರೀತಿಯ ಜಿಪಿಟಿ ಬಂಧುಗಳೇ, ಈಗಾಗಲೇ 2 ತಿಂಗಳಿಂದ ಬಸವರಾಜ್ ಸಾಹೇಬ್ ಬರ್ತಾರೆ, ಚಂದ್ರಶೇಖರ್ ಸಾಹೇಬ್ ಬರ್ತಾರೆ, ಯೋಗೇಶ್ ಸಾಹೇಬ್ ಬರ್ತಾರೆ, ಬಂದಲಿಕ್ಕೆ ಇವತ್ತು ತೆರೆ ಬಿದ್ದಿದೆ. ಎಲ್ಲರೂ ಕೂಡ 3 ಜನನು ಕೂಡ ಬಹಳ ಅಪ್ರಂಜಿ ಮತ್ತೆ ಶಿಕ್ಷಕರ ಬಗ್ಗೆ ಕೆಲಸ ಮಾಡ್ತಕ್ಕಂಥ ಕಾಳಜಿ ಉಳ್ಳಂತ, ಈ ಜಿಲ್ಲೆಗೆ ಏನಾದ್ರು ಒಂದು ಶೈಕ್ಷಣಿಕ ಒಂದು ಹೊಸ ಆಲೋಚನೆಗಳನ್ನ ಮಾಡಿ ಕೆಲಸವನ್ನು ಮಾಡಲಿಕ್ಕೆ ಹೊಂದಿತ್ತಂತೆ ಎಲ್ಲ ಅಧಿಕಾರಿಗಳು.
ಚಂದ್ರಶೇಖರ್ ಆಗಿರ್ಬೋದು, ನಮ್ಮ ಯೋಗೇಶ್ ಸಾಹೇಬರಾಗಿರ್ಬೋದು. ಆದರೆ ಆಗಿದ್ದು ಒಂದೇ ಒಬ್ಬರೇ ಬಸವರಾಜ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ಸಮಸ್ತ ಶಿಕ್ಷಕರ ಪರವಾಗಿ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ಸಾಹೇಬ್ರೆ. ಸಂಘಟನೆ ಪರವಾಗಿ, ನೌಕು ಸಂಘಟನೆ, ಎಲ್ಲ ಸಂಘಟನೆ ಪರವಾಗಿ. ಆದರೆ ಮಂಡ್ಯ ಜಿಲ್ಲೆ ಬಹಳ ಸೂಕ್ಷ್ಮವಾದ ಜಿಲ್ಲೆ. ಈ ಜಿಲ್ಲೆ ಹುಟ್ಟಿ ಇವೆಲ್ಲ ಆಡಳಿತದ ಏರುಪೇರುಗಳನ್ನು ತಾವು ಕಂಡಿದ್ದೀವಿ. ಪ್ರಾಥಮಿಕ ಪ್ರೌಢಶಾಲೆಯವರಿಗೆ ಒಂದು 4 ಮಾತು ಕೇಳಿ ಕಳಿಸ್ಬಿಟ್ರೆ ಅವ್ರು ಹೊರಟೋಗ್ತಾರೆ. ಮುಖ್ಯ ಶಿಕ್ಷಕ ಸಂಘದವರಿಗೆ ಏನಾದ್ರು ಒಂದು 2 ಮಾತು ಕೇಳಿ ಇಲ್ಲ ರೀ ಹಿಂಗಿದೆ ಅಂದ್ರೆ ಹೊರಟೋಗ್ತಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ನೀವೇನು ಹೇಳಿದ್ರು ಬುಡ ಸೋಸ್ತೀವಿ. ಯಾಕಾಗಲಿಲ್ಲ, ಯಾಕಾಗೋದಿಲ್ಲ, ಏನು ಇದರ ಆಳ ಉದ್ದಗಳನ್ನ ಕಂಡುಹಿಡಿಯೋಕ್ಕೆ ಅಂತ ಪ್ರಯತ್ನವನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರು ಮಾಡ್ತಾರೆ. ಇದರ ಅರ್ಥ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ JPT ಶಿಕ್ಷಕರಾಗ್ಬೋದು, ಸಹ ಶಿಕ್ಷಕರಾಗ್ಬೋದು, ಮುಖ್ಯ ಶಿಕ್ಷಕರಾಗ್ಬೋದು, ಮತ್ತೆ ಕ್ರಾಫ್ಟ್ ಟೀಚರ್ ಆಗ್ಬೋದು, ದೈಹಿಕ ಶಿಕ್ಷಕರಾಗ್ಬೋದು, ಎಲ್ಲ ಉರ್ದು ಶಿಕ್ಷಕರಾಗ್ಬೋದು, ಎಲ್ಲ ಶಿಕ್ಷಕರ ವರ್ಗದ ಸಮಸ್ಯೆಗಳನ್ನು ಕಾಲಕ್ಕೆ BOSಗಳು ಎಲ್ಲ ಮಾಡ್ತಾ ಇದ್ರು. ಮೇಡಮ್ ಕೂಡ ನಮ್ಮ ಸೋದರಿ ಸೌಭಾಗ್ಯವರು ಕೂಡ ಚೆನ್ನಾಗಿ ಕೆಲಸವನ್ನು ಮಾಡಿ ಅವ್ರಿಗೂ ಕೂಡ ವರ್ಗಾವಣೆ 4 ವರ್ಷ ಆಗುತ್ತೆ. ಮಂಡ್ಯದಲ್ಲಿ, ಇಡೀ ಮಂಡ್ಯದಲ್ಲಿ 4 ವರ್ಷ ಈ ಭಾಗದಲ್ಲೇ ಸೇವೆ ಸಲ್ಲಿಸತಕ್ಕಂಥ ಏಕೈಕ ಮಹಿಳೆ. ಅದು ತಪ್ಪಾಗ್ಲಿಕ್ಕಾಗೋದಿಲ್ಲ, ಯಾಕೆಂದ್ರೆ ಅವರೇ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಅವ್ರಿಗೂ ಕೂಡ ವರ್ಗ ಆಗಿದೆ, ಅವರು ಕೂಡ ಸ್ಥಳ ನಿರೀಕ್ಷೆಯಲ್ಲಿದ್ದಾರೆ, ಎಲ್ಲರೂ ಕೊಡ್ತಾರೆ ಇಲಾಖೆ. ಹಾಗೆ ನಮ್ಮ ಮಾದೇವರು ಕೂಡ ಇಡೀ ಕರ್ನಾಟಕದಲ್ಲಿ ಯಾರ highest DO ಗಿರಿ ಮಾಡವ್ರೆ ಅಂದ್ರೆ ಅದು ಮಾದೇವ್. ಒಳ್ಳೆ ಕೆಲಸವನ್ನು ಮಾಡಿ ಇಲ್ಲಿಯೇ ಲೋಕಲ್ನವರು. ನಮಗೆ ಬಿಸಿ ತುಪ್ಪ ಉಗ್ಳಕ್ಕೂ ಆಗೋದಿಲ್ಲ, ನುಂಗಕ್ಕೂ ಆಗೋದಿಲ್ಲ. ಆ ಥರ ಕೆಲವು ಸಂದರ್ಭಗಳಲ್ಲಿ ನಾವು ಜಗಳ ಆಡ್ಕೊಂಡು 3 ತಿಂಗಳು ಮಾತಾಡಿರಲ್ಲ. ಏನೋ ವಾಸ್ತವಾಂಶ. ನಾನು ಈಗ ತಿಳ್ಕೊಂಬಿಡಿ ಸತ್ಯನ. JPT ಶಿಕ್ಷಕರ ವತಿಯಿಂದ ಸೌಭಾಗ್ಯ ಚಿಕ್ಕವಡ ಬನ್ನಿ ಮಹೇಶ್, ಮಹೇಶ್ವರ್ ಗೊತ್ತಾ? ಬೇಡ ನೀನು ಬಿಡಿ ಸರ್, ಬನ್ನಿ ಸರ್, ಆಯ್ತು. ದಯಮಾಡಿ ನಿಮ್ಮ ಜಿಲ್ಲಾಧ್ಯಕ್ಷ JPT ಅಧ್ಯಕ್ಷನ ಬದಲಾಯಿಸ್ಕೊಳ್ರಪ್ಪ, ದಯಮಾಡಿ. ಅದೊಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ. ವೇಸ್ಟ್ ಬೇಡಿ ಯಾಕೆ ಇಟ್ಕೊಂಡು ಕೊಟ್ಟಿದ್ದೀರಿ ಅಂತ ನನಗೆ ಅರ್ಥ ಆಯ್ತು ಇಲ್ಲ. ಕುಮಾರ ಜಿಲ್ಲಾ ಬಡಿ ಕುಮಾರ ಎಲ್ಲ